Hello everyone, welcome back to my channel. This is Harshita Pishi here. Today I'm here with a new video. So this video is all about your LLB subject Kannada. Okay, so when I was studying there was no subject Kannada, but recently they have introduced the subject Kannada. Okay, because Kannada is a very important subject in itself. So even though you're going to do your LLB, there is a lot of importance of Kannada in the profession. Mainly when you come to practicing profession, you need Kannada as a subject. So I will try to speak in Kannada. I know Kannada. It's not like I don't know how to read and write. I've been born and brought up in Karnataka in Bangalore, so I know Kannada really well. ಸೊ ಇವಾಗ ಏನಾಗುತ್ತಂದರೆ ದ ಇಂಪಾರ್ಟೆನ್ಸ್ ಆಫ್ ಕನ್ನಡ ಇಸ್ ವೆರಿ ತುಂಬ ಇಂಪಾರ್ಟೆಂಟ್ ಆಗಿದೆ ಲೀಗಲ್ ಪ್ರೊಫೆಷನಲ್ಲಿ. ಬಿಕಾಸ್ ನಾವು ವಿ ಗೋ ಟು ವೇರಿಯಸ್ ಕೋರ್ಟ್ಸ್. ಸೊ ಅಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಕನ್ನಡದಲ್ಲೇ ಇರುತ್ತೆ. ಸೊ ಆಲ್ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನೇನು ರಿಲೇಟೆಡ್ ಇದೆ, ಸಬ್ ರಿಜಿಸ್ಟರ್ ಆಫೀಸ್ ಡಾಕ್ಯುಮೆಂಟ್ಸ್ ಏನೇನು ರಿಲೇಟೆಡ್ ಇದೆ ಎಲ್ಲ ಬಂದ್ಬಿಟ್ಟು ಕನ್ನಡದಲ್ಲಿ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಲರ್ನ್ ಕನ್ನಡ ಆ್ಯಂಡ್ ಲಾಟ್ ಆಫ್ ಆರ್ಡರ್ ಶೀಟ್ಸ್ ಆಯಿತಾ. ಬಿಕಾಸ್ ಸಿ ಕನ್ನಡ ಇಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ. ಸಪೋಸ್ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ವಿ ನೀಡ್ ಟು ನೋ ಕನ್ನಡ ರಿಯಲಿ ವೆಲ್. ಓಕೆ, ಸೊ ಕನ್ನಡ ಬಂದುಬಿಟ್ಟು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಯಿತಾ. ಅದಕ್ಕೋಸ್ಕರ ಈ ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕನ್ನಡ. ಬಿಕಾಸ್ ನಾನು ಪ್ರಾಕ್ಟೀಸ್ ಮಾಡುವಾಗೂ ಐ ಹ್ಯಾವ್ ಸೀನ್ ಸುಮಾರು ಸುಮಾರು ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಬರೀ ಕನ್ನಡದಲ್ಲಿ ಇರ್ತಾಯಿತ್ತು. ಓಕೆ, ಸೊ ದ ಸಬ್ ರಿಜಿಸ್ಟರ್ ಆಫೀಸ್ ಮೇನ್ಲಿ ದಿಸ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ನ ನೋಡಿದ್ರೆ ಅದು ಬರೀ ಕನ್ನಡದಲ್ಲಿ ಇರ್ತಾಯಿತ್ತು. ಸೊ ಅದು ತುಂಬ ಕಷ್ಟ ಆಗುತ್ತೆ. ಯು ನೀಡ್ ಟು ಲರ್ನ್ ಟು ರೀಡ್ ಆ್ಯಂಡ್ ರೈಟ್ ಕನ್ನಡ ಆ್ಯಸ್ ವೆಲ್ ಇನ್ ದ ಪ್ರೊಫೆಷನ್ ಇಫ್ ಯು ಹ್ಯಾವ್ ಟು ಸರ್ವೈವ್ ಇನ್ ದ ಪ್ರೊಫೆಷನ್. Okay, how important English is, the equal importance is being given to Kannada. Because whenever ನಾನು ಯಾವಾಗ ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ ಆವಾಗ ಐ ಹ್ಯಾವ್ ಸೀನ್ ಸೋ ಮೆನಿ ಜಡ್ಜಸ್ ಅವರೇ ಅವ್ರು ಹೇಳ್ತಾಯಿದ್ರು, ಇಲ್ಲ ನೀವು ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ. ಸೊ ದ್ಯಾಟ್ ನಮ್ಮ ಸಿಟಿಸನ್ಸ್ ಬಂದುಬಿಟ್ಟು ಕನ್ನಡ, ನಾವು ಕರ್ನಾಟಕದಲ್ಲಿರೋರು, ಸೊ ನಮ್ಮ ಸಿಟಿಸನ್ಸ್ ಬಂದುಬಿಟ್ಟು ನಮ್ಮ ಹತ್ರ ಬರ್ತಾರೆ, ದೇ ಬ್ರಿಂಗ್ ಹಸ್ ದ ಕೇಸಸ್. ಸೊ ನಾವು ಎಷ್ಟು ಕನ್ನಡ ನಮ್ಗೆ ಗೊತ್ತಿರುತ್ತೆ ಅಷ್ಟು ಇಟ್ ಈಸ್ ಗುಡ್. ಓಕೆ, ಇಟ್ಸ್ ನಾಟ್ ಬರೀ ಸಬ್ ರಿಜಿಸ್ಟರ್ ಆಫೀಸ್ ಡಾಕ್ಯುಮೆಂಟ್ಸ್ ಎಲ್ಲ ತುಂಬ ಡಾಕ್ಯುಮೆಂಟ್ಸ್, ಲೀಗಲ್ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಕನ್ನಡದಲ್ಲಿ ಟೈಪ್ ಆಗಿರುತ್ತೆ. ಸೊ ನೀವು ಎಷ್ಟು ಕನ್ನಡ ಕಲಿತೀರಾ, ಎಷ್ಟು ಕನ್ನಡ ಅಂದರೆ ಕನ್ನಡ ಮಾತಾಡೋದು ಕಲಿಯೋದಲ್ಲ, ಕನ್ನಡದಲ್ಲಿ ಲೀಗಲ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಅದು ಕಲಿತೀರಾ, ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ದೇ ಹ್ಯಾವ್ ಬಾಟ್ ದಿಸ್, ಈ ಸಬ್ಜೆಕ್ಟ್ನ ತೊಗೊಂಡು ಬಂದಿದ್ದಾರೆ. ದೇ ಬಾಟ್ ದಿಸ್ ಸಬ್ಜೆಕ್ಟ್ ಇನ್ ಟು ದಿಸ್ ಸಿಲೆಬಸ್ ವಿಚ್ ಇಸ್ ಸೆಟ್ ಟು ಬಿ ಕಾನೂನು. ಓಕೆ, ಇಟ್ಸ್ ಕಾನೂನು ಮತ್ತು ಸಾಹಿತ್ಯ. Okay, so I will read out the syllabus. Okay, I will try to read out the syllabus here. So you have various chapters and various poems for you. The first chapter is Cheluvu Kannada Nadu. Okay, Cheluva Kannada Nadu. Okay, so Cheluva Kannada Nadu means you're going to learn about its sahitya. ಓಕೆ, ಸಾಹಿತ್ಯ ಬಂದುಬಿಟ್ಟು ಐತಿಹಾಸಿಕ ಹಿನ್ನೆಲೆ, ಅಂದರೆ ಇದು ಹಿಸ್ಟ್ರಿ ಏನು ನಮ್ಮ ಕರ್ನಾಟಕದು, ಮತ್ತು ಶಿಕ್ಷಣ, ಮತ್ತು ಕ್ರೀಡಾ, ಮತ್ತು ಮೀನ್ಸ್ ಸ್ಪೋರ್ಟ್ಸ್, ಸಂಸ್ಕೃತಿ ಮೀನ್ಸ್ ಟ್ರೆಡಿಷನ್ ಆಫ್ ಅವರ್ ಕರ್ನಾಟಕ ಸ್ಟೇಟ್, ಆ್ಯಂಡ್ ಧರ್ಮ ಮೀನ್ಸ್ ವಾಟ್ ಈಸ್ ದ traditions again. Okay, so you have some chapters which is Durjanara Sangha Beda, means don't be with bad people, don't be around them. Okay, so that is one chapter which you have. And then we have a lot of chapters. Let me read it out for you. Pennu Pettavaru Perchuvaru. Okay, so that is one chapter. Duddu Kettadu Nodanna. Duddu Kettadu Nodanna andre money is bad is what they are trying to tell. Kurudu Kanchana. Okay, that is a poem what you guys have. Kashta Kara Vadu Dalla Niti Alla. Okay, so this is one more chapter what you have. Yava Galada Shastravenu Helidarenu. Okay, Yava Kalada Shastra Enu Helidarenu, that is from Kuvempu. You have a poem from Kuvempu. And also you have Murane Salahe. Okay, and Vicharane, and then also you have Hakku means right. Okay, so what is a right, we will be learning that in this. And there's also Saviraru Nadigalu, and also you have Nyayadisha means judge, okay, in Kannada. And then you have Eradu Nenapugulu means two memories. Okay, and then also you have Vandu Upaya. Okay, so Vandu Upaya means one particular like hint or one particular remedy what you can give.
ಆ್ಯಂಡ್ ಆಲ್ಸೋ ಯು ಹ್ಯಾವ್ ಕನ್ನಡದಲ್ಲಿ ಕಾನೂನು ಸಾಹಿತ್ಯ ನಡೆದು ಬಂದ ದಾರಿ ಮೀನ್ಸ್ ಹೌ ಡೆಡ್ in Kannada how we got the kanunu. Okay, so that history of it, so we'll be learning the entire history and which year has to what has happened. And kanunu patra vyavahara means we have various things like ಬಾಡಿಗೆ ಕಾರರು ಪತ್ರಗಳು means it's the loan agreement. Then you have ಬಾಡಿಗೆ means rent agreement, then you have loan agreement, then you have sale deed. So there is the small drafts what they have tried to teach you here. And also various notices. ಇವಾಗ ನೋಟಿಸ್ ಬಂದ್ಬಿಟ್ಟು ನಾವು ಎಲ್ಲ ಲಾಯರ್ಸ್ ಆಗಿ ನಾವು ನೋಟಿಸ್ ಮೂಲಕ ನಾವು ಕ್ಲೈಂಟ್ಸ್ ಜೊತೆ ಮಾತಾಡ್ತೀವಿ. ಸೊ ವೆನೆವರ್ ಕೇಸ್ ಇಸ್ ಫೈಲ್ ಇನ್ ದ ಕೋರ್ಟ್ ಆಫ್ ಲಾ ನಮಗೆ ಒಂದು ಅಧಿಕಾರ ಇರುತ್ತೆ ನಾವು ನೋಟಿಸ್ ಕಳಿಸೋದು. ಓಕೆ, ಸೊ ಇಫ್ ನಾವು ಪ್ಲೇಂಟಿಫ್ ಅಂದರೆ ನಾವು ನೋಟಿಸ್ ಕಳಿಸ್ಬೋದು, ದ ಅಪೋಸಿಟ್ ಪಾರ್ಟಿಗೆ ನೋಟಿಸ್ ಕಳಿಸ್ಬೋದು. ದೆನ್ ದ ರಿಟರ್ನ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಫೈಲ್ಡ್ ಬೈ ದ ಅಪೋಸಿಟ್ ಪಾರ್ಟಿ, okay, so within 30 days. Okay, so after the notice has been given, okay, we call it in the legal language as summons. So that is the reason they have brought the importance of Kannada in this. Okay, Kannada is a very important subject, guys. It's not, Kannada as a language is very important, in particular if you need to practice. Okay, because it's Karnataka and almost all the legal documents are in Kannada. Okay, so you need to know Kannada at least a little bit. It's court language is English. I'm not denying that court language is definitely English, but ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಇವಾಗ ಚಿಕ್ಕ ಡಾಕ್ಯುಮೆಂಟ್ಸ್ ನಾವು if you're taking up a civil case, okay, it is related to land documents, so you will definitely have the land document, one or the other land document will be in Kannada. Okay, because the entire official language of Karnataka is Kannada. So try to read, okay, try to learn Kannada as a language. Many people who know Kannada, it's well and good. If you don't know Kannada, at least try to talk more in Kannada, try to learn more legal languages in Kannada. Also, I think you get a Kannada dictionary which is said to be Kanunu Padakosha. So I have showed that Kannada dictionary is only because ನೀವು ಎಷ್ಟು ಆ ಬುಕ್ನ ಓದ್ತೀರಾ that much you will get, try to learn more. So if you like this video, please to press the like button and please to subscribe to my channel. This was the entire syllabus of Kannada. Okay, so Kannada Kanunu Mattu Sahitya. So this is the entire syllabus. You have a lot of poems from Kuempu, lot of chapters, and also you will be learning what is loan agreement, what is notice, what is sale agreement, all of these. Okay, but it will be in Kannada words, it will be in Kannada language. So this is a very I thought this is an important video which could be filmed for all the students who are writing in English. You will be having this Kannada as a subject. Another important notification is I am going to start off my classes. Okay, so for second semester it's going to start, one batch is going to start. If you want to have take my classes personally, you can WhatsApp me on my WhatsApp number. I will leave the number below. And then after that there is a minimal amount. See, this is a passion, teaching is a passion, purely passion. I am currently working as a corporate lawyer. Okay, so I have practiced for 1.5 years. I have seen the civil litigation, I have seen criminal. I have practiced for more than 1.5 years. Now I am currently into corporate litigation, not corporate exactly, it's all of agreements, deals with agreements and all of that. I am working for a company as a legal consultant. I would not like to disclose that. So it's majorly the teaching has come as a passion to me. So if you like this video, please do subscribe and please do share. And also if you want my classes, you can I'll leave a link or I'll leave my number below. You can contact me. I will always be there for your help. So if you like this video, please do press the like button and please do subscribe to my channel. Thank you.